ಗಾಯ್ಸ್ ಅಪ್ಪ ನಮಗೋಸ್ಕರ ಬಂದಿದ್ರು ಬೆಂಗಳೂರಿಂದ. ಫುಲ್ ಖುಷಿ ಆಯ್ತು, ಸರ್ಪ್ರೈಸ್ ಕೊಟ್ರು. ಈ ಪ್ರ್ಯಾಂಕ್ಗೆ ಐಡಿಯಾ ಕೊಟ್ಟಿದ್ದೆ ಯಾರು ಗೊತ್ತಾ? ಇವನೇ. ಬನ್ನಿ ಕೂತ್ಕೊಳ್ಳಿ. ಹೆಂಗೆ ಓಡಿಸ್ತೀನಿನಾ ಅಂದ್ರೆ ಬಾಕಿ ಎಲ್ಲ ವೆಹಿಕಲ್ ಓಡಿಸ್ತೀನಿ. ಆಟೋ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಓಡಿಸಿದ್ದು. ಬಸ್ ಓಡಿಸ್ತಾರೆ, ಎಲ್ಲ ಓಡಿಸ್ತಾರೆ. ಟ್ರ್ಯಾಕ್ಟರ್ ಓಡಿಸಿಲ್ಲ, ಮತ್ತೆ ಆಟೋ ಓಡಿಸಿಲ್ಲ, ಮತ್ತೆ ಟ್ರ್ಯಾಕ್ಟರ್ ಓಡಿಸ್ಬೇಕು ಅಂತ ಹೇಳಿದ್ರು. ಮನೆ ಹತ್ರ ಇದೆ ನೋಡಿ ಗೈಸ್, ನಾನು ಫೇಸ್ಗೆ ಮಾಸ್ಕ್ ಹಾಕೊಂಡಿದ್ದೀನಿ, ಕುಕುಂಬರ್ ಮಾಸ್ಕ್. ನನಗೆ ನಮ್ಮ ಅತ್ತಿಗೆ ಅವರು ತಂದು ಕೊಟ್ಟಿದ್ದು. ಕೋಳಿ ಫಸ್ಟಾ ಮೊಟ್ಟೆ ಫಸ್ಟಾ? ಮೊಟ್ಟೆ ಇದ್ರೇನೆ ಕೋಳಿ. ಹೌದಾ? ಮತ್ತೆ ಮೊಟ್ಟೆ ಯಾರು ನೀವಿಟ್ರಾ? ಹೌದು, ಕೋಳಿ ಯಾರು? ಕೋಳಿ ನೀನೆ. ಇನ್ಸ್ಪೆಕ್ಟರ್ ಸರ್, ನಿಮ್ಮನೆ ಬಿಟ್ಬಿಟ್ವಲ್ಲ, ಹೇಳಿ. ಮೊಟ್ಟೆನೇ ಬಂದಿರೋದು. ಎಲ್ಲಿಂದ ಬಂದ್ಬಿಡ್ತು? ಯಾರೋ ಸೈಂಟಿಸ್ಟು ಹಿಂಗೆ ಬರ್ಬಾರ್ದು, ಬರ ನಿಗದು ನೆಲ್ಲಿಕಾಯಿ ಆಗ. ನೋಡಿ ನಮ್ಮ ಅಕ್ಕ ಹೇಳ್ಕೊಡ್ತಾ ಇದಾರೆ ಧೀರಜು ಮತ್ತೆ ಅವರಿಗೆ. ನೋಡಿ ಇದು ನಮ್ದು ಶೂಟಿಂಗ್ ಸ್ಪಾಟ್ ಅಂತ ಅಂದ್ರೆ ಪಕ್ಕದ ರೂಮ್ ಅಲ್ಲಿ ಆಕ್ಚುಲಿ ನಾವು ಊಟ ತಿನ್ನೋ ಪ್ಲೇಸ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗಾಯ್ಸ್, ಇವತ್ತು ಕೂಡ ಅಂದರೆ ನಮ್ಮ ಶೂಟಿಂಗ್ 3ನೇ ದಿನಾನೂ ಕೂಡ ನಾವು ಅದೇ ಶೂಟಿಂಗ್ ಸ್ಪಾಟಲ್ಲೇ ಇದ್ದೀವಿ. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ವಾರ ಶೂಟಿಂಗ್ ಇರುತ್ತೆ. ಸೊ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡ ಬನ್ನಿ, ಹೇಗಿರುತ್ತೆ ಅಂತ ನೋಡೋಣ. ಇವತ್ತಿನ ದಿನದಲ್ಲಿ ಒಂದು 6 ಮೆಂಬರ್ಸ್ 7 ಮೆಂಬರ್ಸ್ ಇರ್ತಾರೆ ಶೂಟಿಂಗಲ್ಲಿ. ಸೊ ಇದು ಸ್ಕೂಲ್ನ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ ಆಗಿ ಕ್ರಿಯೇಟ್ ಮಾಡಿದ್ದೀವಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಮತ್ತು ಸಣ್ಣ ಅವರು ಕೂಡ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಸಣ್ಣ ಅವರಿಗೆ. ಅವ್ರಿಗೆ ಶೂಟ್ ಇರೋದು 11 o'clock ಮೇಲೆ. ನಮ್ಮದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಸೊ ಅದನ್ನು ಮುಗಿಸ್ಕೊತಾ ಇದ್ವಿ. ನೈಟ್ವರೆಗೂ ಮಾಡಿದ್ದೀವಿ, ಆದರೂ ನಮಗೆ ಟೈಮ್ ಸಾಕಾಗಲಿಲ್ಲ. ಇವಾಗ ನಾವು ಒಂದು ಟೈಮ್ ಇಟ್ಕೊಂಡಿರ್ತೀವಿ, ಅದೇ ಟೈಮಿಗೆ ಮುಗ್ಸಕ್ಕಂತೂ ಆಗೋದಿಲ್ಲ, ತುಂಬ ಕಷ್ಟ ಇದೆ. ಸೊ ಅದೇ ಕಾಸ್ಟ್ಯೂಮಲ್ಲಿ 3 ದಿನ ಕಂಟಿನ್ಯೂಸ್ ಆಗಿದ್ದೀನಿ. ಇನ್ನೂ 3-4 ದಿನ ಇಲ್ಲೇ ಇರಬೇಕಾಗುತ್ತೆ. ಏನಕ್ಕಂದರೆ ಒಂದೇ ಟೇಕ್ ಇರೋದಿಲ್ಲ, 3 ಕಡೆ ಆ್ಯಂಗಲಿಂದ ತೆಗಿಯೋದು ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಅಂದರೆ ನೀವು ಶೂಟಿಂಗ್ ಸ್ಪಾಟಲ್ಲಿ ನೀವು ಇದ್ದರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಕೆಲವೊಂದು ಕ್ಲಿಪ್ಸ್ಗಳನ್ನ ನಾನು ತೆಗಿತಾ ಇರ್ತೀನಿ, ಅದರಿಂದ ನೀವು ನೋಡ್ಕೊಬೋದು ಶೂಟಿಂಗ್ ಯಾವ ಥರ ನಡೀತಾ ಇದೆ ಅಂತ. ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬನ್ನಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಈಗ ಅಂತ ತೋರಿಸ್ತೀನಿ. ಒಳಗಡೆ ಶೂಟಿಂಗ್ ನಡೀತಾ ಇದೆ. ಹಾಯ್ ಮಗ, ಹೇಗಿದ್ಯಾ? ಏನಪ್ಪ, ಬೆಳಗಿನ 4 ಗಂಟೆ ಎದ್ದು 5 ಗಂಟೆಗೆ ಬಂದಿರೋದು ಇವತ್ತು. ಅಂದರೆ ನೆನ್ನೆ ಸ್ವಲ್ಪ ಪೆಂಡಿಂಗ್ ಉಳಿದಿತ್ತಲ್ಲ. ರಾತ್ರಿ 11 ಗಂಟೆ ಮನಗಿದ್ದು, ನಿದ್ದೆನೇ ಆಗಿಲ್ಲ. ಬಟ್ ಬೇಗ ಬಂದರೆ ಬೇಗ ಸೀನ್ಗಳು ಜಾಸ್ತಿ ಸಿಗುತ್ತೆ ಅಂತ ಬೇಗ ಬಂದ್ವಿ. ಎಲ್ಲರೂ ಬೇಗ ಬಂದ್ವಿ. ಅಂದರೆ ಸ್ವಲ್ಪ ಜನ ಬಂದಿದ್ವಿ, ಹುಡುಗಿರೆಲ್ಲ ಅಲ್ಲೇ ಇದ್ದಾರೆ. ಹಾಂ, ಇನ್ನೂ ಅಲ್ಲೇ ಇದ್ದಾರೆ. ನೋಡಿ ಗಾಯ್, ಶೂಟಿಂಗ್ ನಡೀತಾ ಇದೆ. ಚೂರಿ ನಮ್ಮ ಟೇಕ್ಸ್ನೆಲ್ಲ ಬರ್ಕೋತಾ ಇದ್ದಾನೆ. ಅಂದರೆ ಯಾವುದ್ಯಾವುದು ಓಕೆ ಟೇಕ್ಸ್ ಆಗಿರುತ್ತೆ, ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಅದನ್ನು ಬರ್ಕೋತಾ ಇದ್ದಾನೆ. ತುಂಬ ಹಾರ್ಡ್ ವರ್ಕ್ ಇವನಿಗೂ ಕೂಡ. ಅಂದರೆ ಪ್ರತಿಯೊಂದೊಂದು ಅಬ್ಸರ್ವ್ ಮಾಡ್ತಾ ಇರಬೇಕು ಇವನು, ಅಲ್ವಾ ಚೂರಿ? ಚೆನ್ನಾಗಿ ಮಾಡ್ತಿದ್ದಾನೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ನಿಸ್ತದೆ ಚೂರಿ? ಕಷ್ಟ ಅನ್ನಿಸ್ತೈತಾ? ಸ್ವಲ್ಪ. ಬಟ್ ಇದು ತುಂಬ ಇಂಪಾರ್ಟೆಂಟು. ಇದು ಬರ್ಕೊಂಡ್ರೆ ನಮಗೆ ಸ್ವಲ್ಪ ಎಡಿಟಿಂಗಲ್ಲಿ ಈಸಿ ಆಗುತ್ತೆ, ಇಲ್ಲಾಂದ್ರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಎಡಿಟಿಂಗಲ್ಲಿ ಯಾವುದು ಓಕೆ ಶಾರ್ಟ್ ಆಗಿರುತ್ತೆ ಅದನ್ನು ಬರ್ಕೋಬೇಕು. ಏನಕ್ಕಂದರೆ ಒಬ್ಬೊಬ್ಬರು ಎಷ್ಟು ಟೇಕ್ ತಗೋತಾರೆ ಅನ್ನೋದು ತುಂಬ ಕಷ್ಟ ಆಗಿಬಿಡುತ್ತೆ ಎಡಿಟಿಂಗಲ್ಲಿ. ಸೊ ಈಸಿ ಆಗಲಿ ಅಂತ ಅವ್ನು ಬರಿತಾ ಇದ್ದಾನೆ. ನೋಡಿ ಯಾವ ಥರ ಹೆಲ್ಪ್ ಮಾಡ್ತಿದ್ದಾನೆ ಅಂತ. ಅವನು ಕೂಡ ಪ್ರತಿಯೊಬ್ಬೊಬ್ಬರು ಕೂಡ ಅವ್ರದ್ದೇ ಆದ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ. ಸೊ ವ್ಲಾಗ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗಲ್ಲ. ಅಂದರೆ ಎಷ್ಟೊಂದು ಕ್ಲಿಪ್ಗಳನ್ನ ತೆಗಿಯೋದಕ್ಕೆ ನಮಗೆ ಟೈಮು ಕೂಡ ಸಿಗೋಲ್ಲ. ಏನಕ್ಕಂದರೆ ನಾನು ಶೂಟಿಂಗಲ್ಲಿ ಇರ್ತೀನಿ, ಸಣ್ಣ ಅವರು ಎಲ್ಲರದ್ದು ಆ್ಯಕ್ಟಿಂಗ್ ನೋಡ್ಕೋತಾ ಇದ್ದಾರೆ. ಶರಣ ಕೂಡ ಮೂವಿಯಲ್ಲಿದ್ದಾನೆ, ಅವನು ಆ್ಯಕ್ಟು ಮಾಡಬೇಕು ಮತ್ತು ಡೈರೆಕ್ಟ್ ಮಾಡಬೇಕು. ಮತ್ತು ಕ್ಯಾಮ್ರಾಮನ್ನು ಅವ್ರದ್ದವರು ಕ್ಲಿಪ್ಸ್ಗಳೆಲ್ಲ ಕರೆಕ್ಟಾಗಿ ಬರ್ತಿದೆಯಾ ಅಂತ ನೋಡ್ಕೋತಾ ಇರ್ತಾರೆ, ಎಲ್ಲ ಆ್ಯಂಗಲ್ಗಳು. ಒಬ್ಬೊಬ್ರಿಗೆ ಒಂದೊಂದು ಕೆಲಸಗಳಿದೆ, ಯಾರೂ ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ ಇಲ್ಲಿ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸಣ್ಣವ್ರು ಬರಲಿ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಬೆಳಗ್ಗೆ 4:15 ಎದ್ದು ಬಂದಿದ್ದು, ಅವ್ರು ಈಗ ಬರ್ತಾ ಇದ್ದಾರೆ. ಇನ್ನೂ ಟಿಫನ್ ಯಾರೂ ಮಾಡಿಲ್ಲ. ಬನ್ನಿ ಫಸ್ಟ್ ಇವಾಗ ಶೂಟ್ ಮಾಡ್ತಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ಟಿಫನ್ ಮಾಡಿಕೊಂಡು ಮತ್ತೆ ಅವರು ಕೂಡ ಜಾಯ್ನ್ ಆಗ್ತಾರೆ ಶೂಟಿಂಗ್ಗೆ, ಅದನ್ನು ಮುಗಿಸ್ಕೋಬೇಕು ನಾವು. ಅಲ್ಲ, ಅಲ್ಲಿ ಕಷ್ಟಪಟ್ಟು ಶೂಟಿಂಗ್ ಮಾಡ್ತಿದ್ರೆ ಇಲ್ಲಿ ಇಬ್ರು ಬಾಳೆಹಣ್ಣು ತಿನ್ಕೊಂಡು ಕೂತಿದ್ದೀರಲ್ಲ. ಹನ್ನೊಂದು ಸೀನ್ ಮಗ ನಂದೆಲ್ಲ. ನಿಮ್ದು ನಾಷ್ಟಕ್ಕೆ ಊಟ ತಿಂದವ್ರು ಟಿಫನು ತಿನ್ನಕ್ಕೆ ಹೋಗೋಣ ಅಂದರೆ ಅವ್ರು ಬರಲಿ ಎಲ್ಲರೂ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಹುಡುಗಿರಿಗೆ. ಓ, ಸಣ್ಣವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀರಾ? ಸರಿ, ತಿನ್ನಿ ಚೆನ್ನಾಗಿ. ಗೈಸ್ ಫೈನಲಿ ನಮ್ಮ ಸಣ್ಣವ್ರು ಬಂದರು, ನಮ್ಮ ಅಪ್ಪ ಬಂದರು. ಹೌದಾ? ನೋಡಿ ನೋಡಿ, ನಮ್ಮ ಮಾಲಿನಿ ಅಕ್ಕನ ಎಂಟ್ರಿ ಬಂತು. ಬ್ಲಾಗ್ ಮಾಡ್ಕೊಂಡು ಬಂದಿದ್ದಾರೆ ಅಕ್ಕ. ಬನ್ನಿ ಬನ್ನಿ, ಎಲ್ಲ ಟಿಫನ್ಗೆ ಟೈಮ್ ಆಯ್ತು. ಯಾರು ಮಾಡಿಲ್ಲ. ಟಿಫನ್ ಮಾಡಿದ್ರಮ್ಮ? ಮತ್ತೆ ಬನ್ನಿ ಮಾಡೋಣ. ಆಗ ಸ್ಟೇಷನ್ ಹೆಂಗೆ ಅರೇಂಜ್ ಮಾಡಿದ್ದಾರೆ ಎಲ್ಲರೂ ಸೇರಿ? ಚೆನ್ನಾಯ್ತಾ? ಸ್ಟೇಷನ್ ಥರ ಕಾಣ್ತಾಯ್ತಾ? ಯಾಕೆ ಸನಮ್ಮ ಇಷ್ಟು ಲೇಟು ಬಂದಿದ್ದು? ಅವರು ರೆಡಿ ಆಗ್ಬೇಕಲ್ವಾ?
ಅವರು ಇದು ಕಾನ್ಸ್ಟೇಬಲ್ ಡ್ರೆಸ್ ಎಲ್ಲ ಹಾಕೊಂಡು ಬರೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ದೆ. ನೀವು ಹೆಲ್ಪ್ ಮಾಡ್ತಿದ್ರಾ ಆರ್ಟಿಸ್ಟಿಗೆ? ಸರಿ ಸರಿ ಬನ್ನಿ, ಫಸ್ಟು ಟಿಫನ್ ಮಾಡ್ಕೊಬಿಡೋಣ ಎಲ್ಲರೂ, ಆಮೇಲೆ ಅವ್ರಿಗೆ ಸ್ವಲ್ಪ ಇನ್ನೂ ಹೇಳ್ಕೊಡಿ ನೀವೇ, ಓಕೆನಾ? ಲೇಡೀಸಿಗೆಲ್ಲ ನೀವೇ ಟ್ರೈನಿಂಗ್ ಕೊಡಬೇಕು, ಓಕೆ? ಓಕೆ. ನೋಡಿ, ಇದು ನಮ್ಮದು ಶೂಟಿಂಗ್ ಸ್ಪಾಟ್ ಅಂತ ಅಂದರೆ ಪಕ್ಕದ ರೂಮಲ್ಲಿ ಆ್ಯಕ್ಚುಲಿ ನಾವು ಊಟ ತಿನ್ನೋ ಪ್ಲೇಸು ಮತ್ತು ಟಿಫನ್ ಮಾಡೋ ಪ್ಲೇಸು. ನೋಡಿ, ಹೋಟ್ಲಿಂದ ಟಿಫನ್ ಬಂದಿದೆ, ಎಲ್ಲರೂ ತಿನ್ನೋದಕ್ಕೆ ಇವಾಗ ಕುತ್ಕೋಬೇಕಷ್ಟೇ. ಸ್ಕೂಲಲ್ಲಿ ಕುತ್ಕೊಂಡು ಎಲ್ಲರೂ ತಿಂತಾ ಇದ್ದಾರೆ ಟಿಫನ್ನು. ಶೂಟಿಂಗ್ ಆಗೋರು ನಮ್ಮ ಮನೆ ಬರ ಇದೆ, ಹೋಟ್ಲ್ ಊಟ ಡೈಲಿ. ಬಾಡಿ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಏನೋ ಮಾಡೋಕ್ಕಾಗಲ್ಲ. ದೊಡ್ಡದಾಗಿ ಬಂದ್ಬಿಡುತ್ತೆ. ಇಲ್ಲ, 1 ಪ್ಯಾಕ್ ಅಲ್ಲ, ಫ್ಯಾಮಿಲಿ ಪ್ಯಾಕ್. ಅಡ್ಜಸ್ಟ್ ಆಗಬೇಕಾಗತ್ತೆ ಮಗ, ಈ ಥರ ಜಾಗ. ಇಲ್ಲ, ಈ ಥರ ಜಾಗಕ್ಕೆ ಬಂದಾಗ ಅಡ್ಜಸ್ಟ್ ಆಗಲೇಬೇಕು. ಎಲ್ಲರೂ ಚಿತ್ರಾನ್ನ ಆಗಿದ್ದಾರೆ, ಅದಕ್ಕೆ ಚಿತ್ರಾನ್ನ ತಿಂತಾ ಇದ್ದಾರೆ. ನಂಗೆ ಸರ್ಪ್ರೈಸ್ ಕೊಟ್ಟಿದ್ದು ಅಪ್ಪ ಬಂದು. ಹೌದಾ? ನಾನು ಸುಳ್ಳು ಹೇಳಿ ಕಾಲ್ ಮಾಡಿದ್ದಾರೆ, ಚನ್ನಪಟ್ಟಣದಲ್ಲಿ ಇದ್ದೀನಿ ಅಂತ. ಕೆಳಗೆ ಬಂದು ನೋಡ್ತೀನಿ, ಕೆಳಗಡೆನೇ ಇದ್ದಾರೆ. ಆಮೇಲೆ ಖುಷಿ ಆಯ್ತು ಫುಲ್ಲು. ಖುಷಿ ಆಗ್ಬಿಟ್ರಾ? ಗಾಯ್ಸ್, ಅಪ್ಪ ನಮಗೋಸ್ಕರ ಬಂದಿದ್ರು ಬೆಂಗಳೂರಿಂದ. ಫುಲ್ ಖುಷಿ ಆಯಿತು, ಸರ್ಪ್ರೈಸ್ ಕೊಟ್ಟರು. ಪಾಪ ಇವಾಗ ಮತ್ತೆ ಹೊರಡಬೇಕು, ಅಷ್ಟು ಲಾಂಗ್ ಜರ್ನಿ ಮಾಡಿ, ಅದು 2 ವೀಲರಲ್ಲಿ ಬಂದಿದ್ದಾರೆ. ಇವಾಗ ಮತ್ತೆ ಬ್ಯಾಂಗ್ಳೂರ್ ಹೊರಡ್ತಿದ್ದಾರೆ. ಕಲಿಸ್ಕೊಡೋದಕ್ಕೆ ಬೇಜಾರಾಗ್ತಿದೆ. ಇಲ್ಲೇ ಇದೆಯಪ್ಪ ನೀವು? ಹಾಂ, ಎಲ್ಲಿದೆ? ಅಲ್ಲಿದೆಯಾ? ನೋಡಿ ಗೈಸ್, 2 ವೀಲರಲ್ಲೇ ಬಂದಿದ್ದಾರೆ ಅಷ್ಟು ದೂರದಿಂದ. ಥ್ಯಾಂಕ್ಸ್ ಅಪ್ಪ, ಬಂದಿದ್ದು ಖುಷಿ ಆಯಿತು. ಹುಷಾರಾಗಿ ಹೋಗಿ. ಹುಷಾರು. ನೀವೇನಿಲ್ಲಿ? ಗಾಯ್ಸ್, ನಮ್ಮ ಅಪ್ಪ ಹೊರಟ್ರು. ಹೌದು, ಬೇಜಾರಾಗ್ತಿದೆ ಅಲ್ವಾ ಪಾಪ ಅಷ್ಟು ದೂರದಿಂದ. ನನಗೆ ಖುಷಿ ಆಗ್ತೈತೆ ಕೇಳು, ಮತ್ತೆ ಅಲ್ಲಿಂದ ಹೆಂಗ್ ಬಂದಿ, ಇಲ್ಲೆಲ್ಲ ಹೆಂಗ್ ರೀಚ್ ಆಗ್ತೀನೋ ಅಂತ. ಸದ್ಯ ಹೆಂಗೋ ಅಪ್ಪ ಇರೋದ್ರಿಂದ. ಹೌದು, ಇಬ್ರು ಇಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ವಿಡಿಯೋ ಪೋಸ್ಟ್ ಮಾಡಬೇಕು, ಹಾಗೆ ಮೆಡಿಕಲ್ಗೆ ಹೋಗ್ಬೇಕು ಅಲ್ಲ. ಹೋಗ್ಬಿಟ್ಟು ಬರೋಣವಾ? ಓಕೆ ಬನ್ನಿ. ಹಾಂ, ಅವರೇ ರೈಡ್ ಮಾಡ್ತಾರಂತೆ. ನಾನು ಹಿಂದೆ ಕೂತ್ಕೊಂಡು ಸ್ವಲ್ಪ ವಿಡಿಯೋ ಎಲ್ಲ ಪೋಸ್ಟ್ ಮಾಡ್ತೀನಿ, ಬ್ಲಾಗ್ ಎಲ್ಲ ಪೋಸ್ಟ್ ಮಾಡ್ತೀನಿ. ಓಕೆ, ಓಕೆನಾ? ಓಕೆ. ಇಷ್ಟೊತ್ತು ನಾನು ಮತ್ತು ಪ್ರೀತಿ ಅವರ ಬ್ಲಾಗ್ನ ಶೆಡ್ಯೂಲ್ ಕೊಡ್ತಾ ಇದ್ವಿ. ಅದು ಎಲ್ಲಿ ಅಂತಂದರೆ ನೋಡಿ, ಮೆಡಿಕಲ್ ಪಕ್ಕ ಒಂದು ಕೂತ್ಕೊಳ್ಳೋ ಸೀಟ್ ಇತ್ತು, ಅಲ್ಲೇ ಕೂತ್ಕೊಂಡು ಇವಾಗ ಶೆಡ್ಯೂಲ್ ಕೊಟ್ವಿ. ಇವಾಗ ಹೊರಡೋಣಲ್ವಾ? ಬನ್ನಿ ಬನ್ನಿ ಗಾಯ್ಸ್, ಇವಾಗ ಹೋಗೋಣ, ಮತ್ತೆ ಶೂಟಿಂಗ್ ಸ್ಪಾಟಿಗೆ ಹೋಗೋಣ. ಅಲ್ಲೇ ಬಿಟ್ಬಿಟ್ಟು ಬರ್ತಿದ್ದೀರಾ ಗೈಸ್? ಇವರು ಎಷ್ಟು ಹೈಟ್ ಇದ್ದಾರೆ ಅಂತ ಅಂದರೆ, ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ಎಲ್ಲ ಹುಡುಗರಿಗಿಂತಲೂ ಇವರೇ ಹೈಟು ಅಲ್ವಾ? ಹೌದು, 5.7 ಇದ್ದಾರೆ ಗೈಸ್ ಇವರು. ನಾನು ಅವ್ರನ್ನ ಹಿಂಗೆ ನೋಡ್ತೀನಿ ನೋಡಿ. ನೋಡಿ, ಫೈನಲಿ ಕಾನ್ಸ್ಟೇಬಲ್ ರೆಡಿ ಆದರು, ಲೇಡಿ ಕಾನ್ಸ್ಟೇಬಲ್. ಶೂಟಿಂಗ್ ನಡೀತಾ ಇದೆ. ಅಪ್ಪ ನಮ್ಗಂತೂ ಫುಲ್ ಟಯರ್ಡ್ ಆಗೋಯ್ತು ಡೈರೆಕ್ಟ್ ಮಾಡಿ. ಇಲ್ಲಿ ನೋಡಿ, ಆಟೋದಲ್ಲಿ ಕೂತಿದ್ದಾರೆ ನಮ್ಮ ಅತ್ತಿಗೆ ಮತ್ತು ಇನ್ನೊಬ್ರು ಆರ್ಟಿಸ್ಟು. ಏನು ಮಾಡೋದಂತ ಗೊತ್ತಾಗ್ತಿಲ್ಲ, ಬೋರಿಂಗ್ ಆಗ್ತಿದೆ ಅಲ್ವಾ ಅಕ್ಕ? ಇವಾಗ ರೀಲ್ಸ್ ಮಾಡ್ತೀವಿ ಗೈಸ್. ರೀಲ್ಸ್ ಮಾಡೋದಾ? ರೀಲ್ಸ್ ಮಾಡೋದಂತೆ ಇವಾಗ. ಅಕ್ಕ ಎಲ್ಲೋಯ್ತಿದ್ದೀರಾ? ಊಟ ತಗೊಂಬರಕ್ಕೆ ಗಾಯ್ಸ್. ಊಟ ತಗೊಂಡೋಗಿ ಬರೋಕೆ ಹೋಗ್ತೀರಾ ನೀವು? ಅವರು ಇನ್ನೋ ಕೃಷ್ಣಣ್ಣ ಊಟ ತಗೊಂಡ್ ಬರ್ತೀರಾ? ಸರಿ, ತಗೊಬನ್ನಿ. ಏನು ಸರಿ ಅಣ್ಣ? ಹೌದಾ? ಸರಿ, ಏನಾದ್ರೂ ಸರಿ, ತಗೊಬನ್ನಿ. ಓಕೆ, ಬಾಯ್ ಬಾಯ್ ಬಾಯ್. ಸರಿ, ಯಾಕೋ ಎಲ್ಲ ಮ್ಯಾಚಿಂಗು, ಆಟೋನು ಮ್ಯಾಚಿಂಗು, ಸ್ಕೂಲ್ ವ್ಯಾನು ಮ್ಯಾಚಿಂಗು, ಡ್ರೆಸ್ಸು ಮ್ಯಾಚಿಂಗು. ಹೌದು. ಅಲ್ಲ, ಏನು ಗೊತ್ತಾ, ಆಕ್ಚುಲಿ ಗೈಸ್ 3 ಡೇಸ್ ಆಯ್ತು ಚೂರು ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ. ಅದು ಇನ್ನ 3 ಡೇಸ್ ಅಲ್ಲ, ನಿನ್ನೆ ಗೈಸ್ ವ್ಲಾಗ್ ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಿನ್ನೆ ಹಾಕೊಂಡಿದ್ದು. ಮೊನ್ನೆ ಅಲ್ಲ, ನಿನ್ನೆ ಹಾಕಿದ್ದು. ನಿನ್ನೆ ಸ್ನಾನ ಮಾಡ್ಬಿಟ್ಟು ಹಾಕೊಂಡಿದ್ದು. ಹೌದಾ? ಹಂಗಿದ್ರೆ ಓಕೆ. ಆದ್ರೆ 2 ಡೇಸ್ ಇಂದ ಇದೇ ಡ್ರೆಸ್ ಹಾಕೊಂಡಿದ್ದಾನೆ. ಕಡಿಮೆ ಬಟ್ಟೆ ತಂದಿದೀವಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಗಬ್ನನ್ ಮಗ ಇವನು. ಇಲ್ಲ, ಹತ್ರ ಇದೀರಾ, ವಾಸನೆ ಬರ್ತಾ ಇದೆ. ಇಲ್ಲ, ಯಾಕೆ ನಾನು ಪರ್ಫ್ಯೂಮ್ ಹಾಕಿದ್ದೀನಿ, ಅದಕ್ಕೋಸ್ಕರ ನೀವು ವಾಸನೆ. ಇಲ್ಲ, ನಾನು ಪರ್ಫ್ಯೂಮ್ ಹಾಕಿಲ್ಲ ಅಂದ್ರೆ ಬರಲ್ಲ. ಹಂಗಾದ್ರೆ ಇವನು ಏನ್ ಬೆವರ್ತಾನಲ್ವಾ, ಅದೆಲ್ಲ ಪರ್ಫ್ಯೂಮ್ ಸ್ಮೆಲ್ ಅನ್ಸುತ್ತೆ ಮೇ ಬಿ. ಆಯ್ತಾಯ್ತು. ಓಹ್ ಸರಿ, ಹೋಗ್ಬಿಟ್ಟು ಬನ್ನಿ ಬೇಗ. ಬಾಯ್ ಬ್ರೋ. ಎಲ್ಲೋಗಿದ್ರಿ ಇಷ್ಟೊತ್ತು? ಆಟೋದಲ್ಲಿ ಕೂತಿದ್ದೆ. ಆಟೋದಲ್ಲಿ ಕೂತಿದ್ರಾ? ಇವತ್ತು ನಿಮ್ಮ ಆಕ್ಟಿಂಗ್ ಇಲ್ಲ ಅಲ್ವಾ? ಇಲ್ಲ, ಅದಕ್ಕೆ ಕೆಲಸ ಇಲ್ದವ್ರೆ ಬೋರು, ಅದಕ್ಕೆ ಕಾಣಿಸ್ಕೊಂಡಿಲ್ಲ ಅನ್ಸುತ್ತೆ. ಅದಕ್ಕೆ ಫೋನ್ ಹಿಡ್ಕೊಂಡು ಫೋನ್ ನೋಡ್ತಾ ಕೂತ್ಕೋಗಿದೆ. ಹೌದಾ? ಬಟ್ ನೀವು ನಿಮ್ಮ ಆಕ್ಟಿಂಗ್ ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಇದ್ದು ಎಂಕರೇಜ್ ಮಾಡ್ತಿದ್ದೀರಾ ಅಲ್ವಾ, ಅದು ಗ್ರೇಟ್. ಅದಕ್ಕೆ ಅಪ್ರಿಷಿಯೇಟ್ ನಾವು ಮಾಡಬೇಕು. ಗೈಸ್, ಟೈಮ್ ಇವಾಗ 2:30 ಆಯಿತು. ಎಲ್ಲರೂ ಲಂಚಿಗೆ ಕೂತಿದ್ದೀವಿ. ನೋಡಿ, ಎಂಟ್ರೆನ್ಸಲ್ಲಿ ನಮ್ಮ ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ. ಹಾಯ್ ಹಾಯ್ ಕೃಷ್ಣಣ್ಣ,
ಊಟದ ಟೈಮಲ್ಲಿ ನೀವು ಈ ತರ ಮಾಡಿದ್ರೆ ಹೆಂಗೆ? ಏನೋ ಕೆಲಸ ಜಾಸ್ತಿ ಆಯ್ತಾ? ಮನು ಆಲ್ರೆಡಿ ಊಟ ಹಾಕೊಂಡ್ರು. ಮನು ಹೇಗಿದ್ದೀರಾ? ನಾನಂತೂ ಫುಲ್ ಮಿಸ್ ಮಾಡ್ಕೊಂಡೆ ನೆನ್ನೆಯಿಂದ. ಏನ್ ಮಾಡಿದ್ರು? ಏನ್ನ? ಹೌದಾ? ನೋಡಿ ನಮ್ಮ ಮಾಲು ಅಕ್ಕ ಬೆಂಗಳೂರಿಂದ ಅನ್ನ ರೆಡಿ ಮಾಡ್ಕೊಂಡು ತಂದಿದ್ದೀರಾ? ಸೂಪರು. ಆಕ್ಚುಲಿ ಗೈಸ್ ಗಮ್ ಅಂತಿದೆ, ಹಸಿವು ಬೇರೆ ಆಗ್ತಿದೆ, ಬೇಗ ಊಟ ಮಾಡೋಣ ಅಂತ ಅನಿಸ್ತಿದೆ. ನೆಂಚ್ಕೊಳ್ಳೋದಕ್ಕೆ ಹಪ್ಪಳ ಇದೆ, ಸಂಡಿಗೆ ಇದೆ. ಹೌದು, ಚೆನ್ನಾಗೈತಾ? ಮನೆ ಊಟ ಇವತ್ತು ಹೋಟ್ಲದಲ್ಲ, ಮನೆ ಊಟ. ನೋಡಿ ನಮ್ಮ ಅಕ್ಕ ಹೇಳ್ಕೊಡ್ತಾ ಇದಾರೆ ಧೀರಜು ಮತ್ತೆ ಅವರಿಗೆ. ನೋಡಿ ಇವರಿಬ್ರು ಇವಾಗ ಆರ್ಟಿಸ್ಟ್ ರಿಹರ್ಸಲ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡಿ ಇಬ್ರು, ಆಲ್ ದಿ ಬೆಸ್ಟ್. ಸನ್ಮಾ ಸ್ವಲ್ಪ ಲೌಡ್ ಆಗಿ ಹೇಳ್ಬೇಡಿ, ಆರಾಮ್ಸೆ. ಏನಮ್ಮ ಒಂದು ಫಸ್ಟ್ ಹೇಳಿರಿ, ಇವ್ರು ಎತ್ಕೊಂಡಾದ್ರೆ ನೀವ್ ಎತ್ಕೊಳ್ಳಿ, ಅದು ಆಮೇಲೆ ನಿಂತಾದ್ರೆ ನಾನು ಮಾತಾಡ್ತೀನಿ. ಬೇಡ, ನಿಮ್ ಡೈಲಾಗ್ ಬರೋದ್ರಿಂದ ಅವ್ರು ಮ್ಯಾಚ್ ಮಾಡ್ಲಿ ಅಂತ ನಾವು. ಸರಿ, ನೀನೇನೋ ಮಾಡ್ತಾ ಇದೀಯಾ? ಚಾಗೋಗಿದ್ದೇನು? ಸನ್ನು ಫಸ್ಟ್ ಟೈಮ್ ಗಾಡಿ ಎತ್ತಿದ್ಯಾ? ಹೌದು, ಅದು ನಿಮ್ಮ ಆಟೋ. ಬನ್ನಿ ಕೂತ್ಕೊಳ್ಳಿ. ಫಸ್ಟ್ ಟೈಮ್ ಆಟೋ ಓಡಿಸ್ತಿರೋದು. ಬನ್ನಿ. ಕ್ಲಚ್ ಹಾಕು, ಫಸ್ಟ್ ಗೇರ್ ಹಾಕು. ಹಾಂ, ಸ್ವಲ್ಪ ಬಿಡು ಬಿಡು ಬಿಡು. ಓಕೆ ಓಕೆ, ಬನ್ನಿ. ಧೈರ್ಯ ಇದೆಯಾ? ಧೈರ್ಯ, ಬಂಡ ಧೈರ್ಯ ಅಂತಾರೆ. ಸೆಕೆಂಡ್ ಗೇರ್. ಹಾಂ, ಸೂಪರ್. ಲುಡ್ಲು ಮಾಡ್ಕೊಂಡಿದ್ಯಾ? ಹಾಂ, ಓಕೆ. ಟನ್ ಫುಲ್ ತಿರ್ಗ್ಸು. ಕ್ಲಚ್ ಫುಲ್ ಹಿಡ್ಕೊ. ವೀಲಿಂಗ್ ಹೊಡೆದ್ರೆ ಅಂತ. ಇಲ್ಲ ವೀಲಿಂಗ್ ಏನು ಹೊಡೆಯಲ್ಲ. ಹೆಂಗೆ ಓಡಿಸ್ತಿದ್ದೀನಾ? ಕರೆಕ್ಟ್, ಪರ್ಫೆಕ್ಟ್. ಮುನ್ನು ನೋಡಿದ್ರೆ ಹೆವಿ ಖುಷಿ ಮಾಡ್ತಾರೆ. ಬಿಡ್ಲಿ. ಅನ್ಕೊಂಡಿರಲ್ಲ ನಾನು ಇವಾಗ ಆಟೋ ಓಡಿಸ್ತಿದ್ದೀನಿ ಅಂತ. ಹೌದಾ? ಸರ್ಪ್ರೈಸ್. ವೆರಿ ಗುಡ್. ಸೂಪರ್. ಎಲ್ಲ ಗಾಡಿ ಓಡಿಸಿದ್ಯಾ? ಈ ಆಟೋ ಓಡಿಸಾದ್ಮೇಲೆ ಏನು ಅನ್ನಿಸ್ತು? ನನಗೆ ನಾನು ಅನ್ಕೊಂಡಿರಲಿಲ್ಲ. ಅಂದ್ರೆ ಬಾಕಿ ಎಲ್ಲ ವೆಹಿಕಲ್ ಓಡಿಸ್ತೀನಿ, ಆಟೋ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಓಡಿಸಿದ್ದು. ಅದೇ ಓಡಿಸ್ಬೇಕು ಅಂತ ಒಂದು ಡ್ರೀಮ್ ಇತ್ತು, ಅದು ಇವತ್ತು ಸಕ್ಸಸ್ ಆಯಿತು. ಕಂಗ್ರಾಟ್ಸ್. ಥ್ಯಾಂಕ್ ಯು ಅಣ್ಣ. ಆಲ್ ದ ಬೆಸ್ಟ್. ಚೆನ್ನಾಗಿ ಓಡಿಸಿದ್ಯಾ? ಇವತ್ತು ಸಂಜೆಗೆ ನಮ್ದು ಪ್ಯಾಕಪ್ ಆಯಿತು. ಅಂದರೆ ಇನ್ನು ನಾಳೆ ಶೂಟಿಂಗ್ ಕಂಟಿನ್ಯೂ ಇರುತ್ತೆ, ಬಟ್ ಮಾರ್ನಿಂಗ್ ಬಂದು ಮಾಡ್ಕೊಬೇಕು. ನಾಳೆ ಇನ್ನೂ ಒಂದಷ್ಟು ಜನ ಆರ್ಟಿಸ್ಟ್ಗಳು ಬರ್ತಾರೆ. ಮತ್ತು ಏನಂತ ಅಂದರೆ ಸನ್ನು ಅವರು ನಾನು ಶೂಟಿಂಗ್ ಮಾಡಬೇಕಾದ್ರೆ ಹೋಗಿ ಆಟೋ ಎಲ್ಲ ಓಡಿಸ್ಕೊಂಡು ಬಂದಿದ್ದಾರೆ. ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ? ನಂಗೆ ಗೊತ್ತು ನೀವು ಇದನ್ನು ನೋಡಿದ್ರೆ ಖುಷಿ ಪಡ್ತೀರಾ ಅಂತ ಹೇಳ್ಬಿಟ್ಟು ಮುನ್ನುಗೆ ಸರ್ಪ್ರೈಸ್ ಕೊಡೋಣ ನಾನು. ನನಗೆ ಖುಷಿನೇ, ಬಟ್ ನಿಮ್ಗೆ ಯಾರು ಹೇಳಿದ್ದು ಆಟೋ ಓಡಿಸೋಕ್ಕೆ? ಗೈಸ್ ನಾನಿಲ್ಲ ಅಂತ ಹೇಳಿ ಹೋಗಿ ಆಟೋ ಎಲ್ಲ ಓಡಿಸಿದ್ದಾರೆ. ಇಲ್ಲ ಅಂತ ಹೇಳಿ ಈಚೆ ಎಲ್ಲ ಹೋಗಿದ್ರೆ ಏನ್ ಗತಿ? ಆಚೆ ಎಲ್ಲ ಹೋಗಲ್ಲ, ಇಲ್ಲೇ ಅದಕ್ಕೆ ಸುತ್ತು ಬಂದಿದ್ದು ಇಲ್ಲೇ. ಸರಿ, ನೀವು ಬಿಡಿ, ಗ್ರೇಟ್ ಗೈಸ್. ಇವ್ರು ಈ ಗಾಡಿ ಮಾತ್ರ ಅಂತಲ್ಲ, ಎಲ್ಲಾ ಗಾಡಿನೂ ಓಡಿಸ್ತಾರೆ. ನಮ್ ಸಣ್ಣ ಹೆವಿ ಗ್ರೇಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಇದೊಂದು ರಿಗ್ರೆಟ್ ಇತ್ತು ನಂಗೆ, ಆಟೋನೇ ಓಡಿಸಿಲ್ಲ ಅಲ್ಲ ಇವತ್ತಿನವರೆಗೂ ಅಂತ ನಂಗೆ ಕಾಡ್ತಾ ಇತ್ತು. ಬಾಕಿ ಎಲ್ಲ ಓಡಿಸ್ತೀನಿ. ಏರೋಪ್ಲೇನು, ಟ್ರೈನು ಎಲ್ಲ ಓಡಿಸಿದ್ದಾರೆ, ಬಟ್ ಅದೊಂದು ಬ್ಯಾಲೆನ್ಸ್ ಇತ್ತಂತೆ. ಇಲ್ಲ ಆಯ್ತಾ, ಅದೆರಡು ಬಿಟ್ಟು ಬಾಕಿ ಎಲ್ಲ ಓಡಿಸಿದೀನಿ. ಅಡುಗು ಎಲ್ಲ ಇದೆಲ್ಲ ಓಡಿಸಿದ್ದಾರೆ. ಏನ್ ಮತ್ತೆ ಹಂಗಲ್ಲ, ನಿಜ ಹೇಳಿ, ಎಷ್ಟು ಖುಷಿ ಆಯ್ತು ನಿಮ್ಗೆ? ಇಲ್ಲ, ಖುಷಿ ಆಯ್ತು ತುಂಬಾ. ಎಲ್ಲ ಗಾಡಿನೂ ಓಡಿಸ್ತಾರೆ ಸಣ್ಣ ಅವರು, ಬಸ್ ಓಡಿಸ್ತಾರೆ, ಎಲ್ಲ ಓಡಿಸ್ತಾರೆ. ಟ್ರ್ಯಾಕ್ಟರ್ ಓಡಿಸಿಲ್ಲ, ಮತ್ತೆ ಆಟೋ ಓಡಿಸಿಲ್ಲ. ಮತ್ತೆ ಟ್ರ್ಯಾಕ್ಟರ್ ಓಡಿಸ್ಬೇಕು ಅಂತ ಹೇಳಿದ್ರು, ಮನೆ ಹತ್ರ ಇದೆ, ಬಟ್ ಆದ್ರೆ ಓಡಿಸೋದಕ್ಕೆ ಟೈಮ್ ಇಲ್ಲ. ಕೊಡಿಸ್ತಾರಂತೆ. ಅದೇ ಓಡಿಸೋದಕ್ಕೆ ಟೈಮೇ ಇಲ್ವಲ್ಲ ಈಗ ನಮ್ಗೆ. ಫ್ರೆಂಡಿಗೆ ಆಲ್ರೆಡಿ ಹೇಳಿದಾರಂತೆ. ಇವಾಗ ಶೂಟಲ್ಲಿ ಬಿಸಿ ಇದ್ವಿ, ಇವಾಗ ಇನ್ನೇನು ಹೊರಡ್ತೀವಿ. ಸರಿ, ನಿಮ್ಮ ಅಕ್ಕ ಆಟೋ ಓಡಿಸಿದಾರೆ ಇವತ್ತು, ನಿನ್ಗೆ ಎಷ್ಟು ಖುಷಿ ಆಗ್ತಿದೆ? ಖುಷಿ ಅನ್ನೋದಕ್ಕಿಂತ ಯಾರ ಕೈಲೂ ಮಾಡಕ್ ಸಾಧ್ಯ ಆಗಲ್ಲ ಬ್ರದರ್. ಯಾರ ಕೈಲೂ ಮಾಡಕ್ ಸಾಧ್ಯ ಇಲ್ಲ. ಏನಯ್ಯೋ ತಪ್ಪು ಮಾಡಿದೆ. ಅದೇ ಯಾರ ಕೈಲೂ ಮಾಡಕ್ ಆಗ್ದಿರೋದು ನಮ್ಗೆಲ್ಲ ಅರ್ಧ ಕುಡಿದ್ಬಿಟ್ಟಿದ್ವಲ್ಲ, ಲೆಕ್ಕನೇ ಇಲ್ಲ. ಅವನು 8ನೇ ಕ್ಲಾಸಲ್ಲಿ ಓಡಿಸಿ 9ನೇ ಕ್ಲಾಸಿಗೆ ರಿಟೈರ್ಡ್ ಆದವನು. ಅರ್ಧ ಕುಡಿದ್ಬಿಟ್ಟಿದ್ದೀನಿ ನಾನೆಲ್ಲ ಅಂತ. ಅಳ್ಳಾಡ್ಸಕ್ಕೂ ಆಗಲ್ಲ ನಿನ್ ಕೈಲಿ ಅನ್ಸ. ಹೌದು, ಅಲ್ಲಾಡ್ಸಕ್ಕೂ ಆಗಲ್ಲ. ಧೀರಜ್ ಫುಲ್ ಶೂಟಿಂಗ್ ಅಲ್ಲಿ ಫುಲ್ ಬಿಸಿ ಅಪ್ಪ. ಅದೇ ಅವ್ರಿಗೆ ಹುಷಾರಿರ್ಲಿಲ್ವಲ್ಲ. ಕ್ಯಾಮ್ರಾಮನ್ ಇವತ್ತು ಹುಷಾರಿಲ್ಲ ಅಂತ ಶೂಟಿಂಗ್ನ ಬೇಗ ಪ್ಯಾಕಪ್ ಮಾಡಿದ್ದೀವಿ ಇವತ್ತು ನಾವು. ಟೈಮ್ ಈಗ 4:15 ಟೈಮ್ ಆಯಿತು. ಬಟ್ ಆದರೂ ಹೋಗಿ ರಿಹರ್ಸಲ್ ಎಲ್ಲ ಮಾಡ್ಕೊಳ್ಳೋಣ. ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಹೋಗಿ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ರಿಹರ್ಸಲ್ ಸ್ಟಾರ್ಟ್ ಮಾಡ್ಕೋತೀವಿ. ಮತ್ತು ಸ್ವಲ್ಪ ಟೈಮ್ ಸ್ಪೆಂಡು ಕೂಡ ಮಾಡ್ತೀವಿ. ಏನಕ್ಕಂದರೆ ಮೆಮೊರಿಗಳು ಹಂಗೆ ಉಳಿಬೇಕಲ್ವಾ. ಎಲ್ಲರೂ ಜೊತೆಗಿದ್ದಾರೆ, ಹೊಸದಾಗಿ ಒಂದು ಟೀಮ್ ಕ್ರಿಯೇಟ್ ಮಾಡಿದ್ದೀವಿ. ಅವ್ರ ಜೊತೆನೂ ನಾವು ಫ್ರೆಂಡ್ಲಿ ಆಗಿರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಅಕ್ಕನಿಗೊಂದು ನ್ಯೂ ಪ್ಲೇಸ್ನ ತೋರಿಸ್ತೀವಿ.
ಸಖತ್ತಾಗಿದೆ. ಸಕ್ಕತ್ತಾಗಿಲ್ಲ ಸಕ್ಕತ್ತಾಗಿ. ಕೆರೆಗೆ ಹೊಂಟಿವಿ, ಕೆರೆಗೆ. ಎಲ್ಲಿಗೆ? ಕೆರೆ ಕಡೆ. ನಾವ್ ಹಿಂಗೆ ನೋಡಿದ್ರೇನೆ ಬಿಳಿ ಕಾಣಿಸೋದು. ಎಲ್ಲಿಗೆ ಹೊಂಟಿವಿ? ಕೆರೆಗೆ ಹೊಂಟಿವಿ ಈಗ. ರಿವರ್ಸ್ ಹೋಗ್ತಾ ಇದೀವಿ. ಯಾಕೆ ಹೇಳಿ? ನೀವು ಸಣ್ಣ ನಾವು ವಾಕಿಂಗ್ ಹೋಗ್ತೀವಿ ಒಬ್ರು, ನೀವು ರಿವರ್ಸ್ ಹೋಗ್ತಾರಲ್ಲ, ನೀನ್ ನೋಡಿದ್ದ ಅವತ್ತು ನಮ್ ಜೊತೆ ವಾಕಿಂಗ್ ಅವ್ರು ಇನ್ನೂ ಹಿಂಗೆ ಹೋಗೋದು. ಇವಾಗ್ಲೂ ಹೋಯ್ತಾರ? ಅದ್ ಹೆಂಗೆ ಹಿಂಗ್ ಹೋಗೋದು ನೋಡಿ ಗೈಸ್, ನಾವ್ ಇವಾಗ ರಿವರ್ಸ್ ಹೋಗ್ತಿದೀವಿ. ಯಾಕೆ ಹೇಳಿ? ಈ ಸೈಡಿಂದ ಬೆಳಕು ಬರ್ತಾ ಇದೆ ಮುಖಕ್ಕೆ, ಅದಕ್ಕೆ. ಚಿಕ್ಕನಿ ಚಮ್ಮೇಲೆ ಚಪ್ಪ. ಬನ್ನಿ ಗೈಸ್, ನಿಮಗೆ ವಿಸಿಟಿಂಗ್ ಪ್ಲೇಸ್ ತೋರಿಸ್ತೀನಿ ಬೆಸ್ಟ್. ಇಲ್ಲಿ ಈ ತರ ಸ್ಟೆಪ್ಸ್ ಇದೆ. ನೋಡಿ ನೋಡಿ ಇಲ್ಲಿ ಸಖತ್ ಪ್ಲೇಸು. ಎಲ್ಲಿ ಮೀನು ಹಿಡಿತಾರೆ? ಅಲ್ಲಿ ಮೀನು ಹಿಡಿತಿದ್ದಾರೆ ಗೈಸ್. ನೋಡಲ್ ಮಧ್ಯದಲ್ಲಿ ಝೂಮ್ ಮಾಡೋದು. 5x ಹಾಕೋಣ ಇರಿ. ವಾವ್, ಇಲ್ಲಿ ಇಳಿಯೋಕ್ಕೂ ಆಗುತ್ತಾ? ನಾನು ನೋಡೇ ಇಲ್ಲಲ್ಲ. ಬಾ ನೋಡು, ಫಿಶ್ ಎಲ್ಲ ಇದೆ. ಇಲ್ಲಿಗೆ ಮುನ್ನೂ ಬಂದಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಆದ್ರೆ ನೀರು ಚೆನ್ನಾಗಿಲ್ಲ. ನೀರು ಚೆನ್ನಾಗಿಲ್ಲ. ಸಮ್ಮರ್ ಅಲ್ವಾ ಅದಕ್ಕೆ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದ್ಯಾ? ಅಲ್ಲಿ ಫಿಶ್ ಹಿಡಿತಾ ಇದಾರೆ ನೋಡಿ. ಅಲ್ಲಿ ಅದ್ರಲ್ಲಿ ಫಿಶ್ ಇದೆ. ಫಿಶ್ ಇಲ್ವಾ? ಏನ್ ಗೊತ್ತಾ, ಇಷ್ಟು ಚೆನ್ನಾಗಿರೋ ನೀರನ್ನು ಹೆಂಗೆ ಹಾಳು ಮಾಡ್ತಿದಾರೆ ಅಂತ ನೋಡಿ. ಅದು ಹಾಕಿ ಹಾಳು ಮಾಡ್ತಿಲ್ಲ ಅಕ್ಕ. ಮತ್ತೆ ಸಮ್ಮರ್ ಅಲ್ಲಿ ಹಿಂಗೆ ಅದಿರೋದು ನಾರ್ಮಲ್ ಆಗಿ. ನೀರನ್ನೆಲ್ಲ ಈ ತರ ಬಿಸಾಕಿಪ್ಪ. ಇದೆಲ್ಲ ನೋಡು ಪ್ಲಾಸ್ಟಿಕ್ ಇಲ್ಲಿ ನೋಡಿ, ಡ್ರಿಂಕ್ಸ್ ಮಾಡಿರೋದು ಹಿಂಗ್ ಬಿಸಾಕ್ ಇದನ್ನೆಲ್ಲ ಹಾಕಿದಾರೆ. ಬಟ್ಟೆ ಅದೆಲ್ಲ ಏನ್ ಬೇಸಿಗೆಗಾಲದಲ್ಲಿ ಬಂದ್ ಬಿದ್ದೈತಾ? ಅಲ್ಲ ಅವಕ್ಕ ಬಿಸಾಕ್. ಮಳೆಗಾಲದಲ್ಲಿ ಕುಚ್ಕೊಂಡ್ ಸಣ್ಣ ಬೇಡ, ಚೆನ್ನಾಗಿಲ್ಲ. ಅಕ್ಕ ಫಿಶ್ ಇದೆ ಇದೆ, ಆದ್ರೆ ಅದು ಕಪ್ಪೆ ಫಿಶ್ ಅಲ್ಲ, ಅದು ಕಪ್ಪೆ. ಇಷ್ಟುದ್ದುಂಟು. ಇಷ್ಟುದೈತಕ್ಕ. ಹೌದಾ? ಇಷ್ಟು ತೋರ್ಸು ಎಷ್ಟು. ಅದೇ ಕಪ್ಪೆ, ಅದು ಕಪ್ಪೆ ಮೀನದು. ನೋಡಿ ಗಾಯ್ಸ್, ನಮ್ಮನ್ನ ಕರ್ಕೊಂಡು ಹೋಗೋಕೆ ನಮ್ಮ ಹಸ್ಬೆಂಡ್ ಅವರು ಬಂದಿದ್ದಾರೆ ಆಟೋ ತಗೊಂಡು. ನಾನು ಇಷ್ಟೊತ್ತು ರೀಲ್ಸ್ ಮಾಡ್ತಾ ಇದ್ವಿ. ಅದಾ, ನೀವು ಸ್ವಲ್ಪ ಬಿಸಿ ಇದ್ರಲ್ವಾ, ಸೊ ಅದಕ್ಕೋಸ್ಕರ. ನಾನೇನು ಬಿಸಿನೇ ಇರ್ಲಿಲ್ಲ, ನನ್ನ ಹತ್ರನೇ ಫೋನ್ ಕಿತ್ಕೊಂಡು ಓಡೋಗ್ಬಿಟ್ಟು ಬಿಸಿ ಇದೀರಾ ಅಂತೀರಲ್ಲ. ಅದಕ್ಕೇನ್ ಗೊತ್ತಾ, ಇವಾಗ ಬಂದು ರೀಲ್ಸ್ ಮಾಡೋಣ. ಬೇಡ, ಇವಾಗ ಬನ್ನಿ ಹೊರಡೋಣ, ಟೈಮ್ ಆಯ್ತು. ಸರಿ ಆಯ್ತು, ಅಲ್ಲಿ ಮಾಡೋಣ. ಓಕೆ ನೋಡಿ ಗೈಸ್, ನಾನು ಫೇಸ್ಗೆ ಮಾಸ್ಕ್ ಹಾಕೊಂಡಿದ್ದೀನಿ, ಕುಕುಂಬರ್ ಮಾಸ್ಕ್. ನನಗೆ ನಮ್ಮ ಅತ್ತಿಗೆ ಅವರು ತಂದು ಕೊಟ್ಟಿದ್ದು. ಯಾಕಕ್ಕ ನಂಗೆ ತಂದು ಕೊಟ್ಟಿದ್ದು ಹೇಳಿ? ನಿಂಗೆ ಸೆನ್ಸಿಟಿವ್ ಸ್ಕಿನ್ ಅಲ್ವಾ, ಊರಿಗೆ ಬೇರೆ ಬಂದಿರುತ್ತೆ, ಡಸ್ಟ್ ಅಲರ್ಜಿ ಆಗಿರುತ್ತೆ, ಅದಕ್ಕೆ. ನೋಡಿ ನನ್ನ ಮೇಲೆ ಎಷ್ಟು ಕೇರು ನನ್ನ ಅತ್ತಿಗೆಗೆ, ಅದಕ್ಕೋಸ್ಕರ ನನಗೆ ತಂದಿದ್ದಾರೆ. ಇವಾಗ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡೋಣ. ಏನಣ್ಣ ಏನಿದು? ಏನ್ ಆಡ್ಕಾಡ್ತಿರೋ ಗೊತ್ತಾ? ಇವಾಗ ತಾನೇ ಅಲ್ಲ, ಇವಾಗ ತಾನೇ ಅಲ್ಲಿ ಹೊರಗಡೆ ನೋಡ್ಬಿಟ್ಟು ಬಂದು ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿದ್ದು. ಸಡನ್ ಆಕ್ಟಿಂಗ್, ಇದು ಈ ಆಕ್ಟಿಂಗ್ ಅಲ್ಬೇಕಣ್ಣ. ನನ್ನ ಹಸ್ಬೆಂಡ್ ಮಲ್ಕೊಂಡೇ ಬಿಟ್ಟಿದ್ದಾರೆ, ಅವ್ರಿಗೆ ಹೆವಿ ಟಯರ್ಡ್ ಆಗಿದೆ. ಯಾಕಂತಂದ್ರೆ 4 o'clock ಎದ್ದು ಇವತ್ತು ಮಾರ್ನಿಂಗ್ ಶೂಟಿಗೆ ಹೋಗಿದ್ದಾರೆ. ಅದಕ್ಕೆ ಮುನುಮ ನಿದ್ದೆ ಬರ್ತೈತಪ್ಪ. ಸರಿ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಕಂದ, ಆಯ್ತಾ? ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಗಾಯ್ಸ್ ಅವರು. ಏನ್ರಿ ಅದು ವಿಡಿಯೋ ಅಯ್ಯಯ್ಯೋ, ನನ್ ಗಂಡ ಏನ್ ತಪ್ಪು ಮಾಡ್ದೆ ಅಂತ ಅವನ ಪೊಲೀಸ್ ಸ್ಟೇಷನ್ ವರ್ಗ ಹೇಳ್ಕೊಂಡು ಬಂದಿದ್ದೀರಾ. ನಿಂಗೆ ಬರ್ಬಾರ್ದು, ಬರ ನಿಗದು ನೆಲ್ಲಿಕಾಯಿ ಆಗ ಕಲ್ ಕಚ್ಕೊಂಡು ಮನೆ ಹಾಳಾಗೋಗ. ಅದೇ ಶಾಪ್ ಹಾಕೋದು ನಿಂಗೆ ಕರೀನಾಗ್ರ ಕಡಿಯ. ಅದು ಈ ಟೈಮಲ್ಲಿ ಹೇಳಕ್ ಹೋಗ್ಬೇಡ, ನಾಳೆ ನೆಕ್ಸ್ಟ್ ಹೇಳಿ ನಿಮ್ ಡೈಲಾಗ್. ನೋಡಿ ಗೈಸ್, ನ್ಯೂ ಆರ್ಟಿಸ್ಟ್ ಬಂದಿದ್ದಾರೆ, ಜಾಯ್ನ್ ಆಗಿದ್ದಾರೆ ಡಿನ್ನರಿಗೆ. ಹಾಯ್ ಅಕ್ಕ, ತುಂಬಾ ದಿವಸ ಆಯ್ತು ನಿಮ್ಮ ನೋಡಿ. ಹೌದಲ್ಲ, ಮರ್ತೋಗಿತ್ತು. ಇವಾಗ ಡಿನ್ನರ್ ಟೈಮ್, ಎಲ್ಲ ಊಟ ಮಾಡ್ತಾ ಇದ್ದೀವಿ. ಹೇಗಿದೆ? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಏನು ವಾಯ್ಸ್ ಬರ್ತಿಲ್ಲ? ಬಾಯಲ್ಲಿ ಮಾತಾಡೋ ನೀನು. ತಿನ್ನಕ್ ಬಿಡ್ರಿ. ನೋಡಿ ಮುನ್ನು, ತಿನ್ನೋಕ್ ಬಿಡ್ರಿ. ಯಾರು? ಇಲ್ಲ, ಅದಕ್ಕೆ ಫ್ಲಾಶ್ ಲೈಟ್ ಹಾಕಿದೀನಿ. ಇಲ್ಲ, ಆದ್ರೂ ಕಾಣಿಸ್ತಾನೆ. ಮಾಲಕ, ಏನ್ ಯೋಚನೆ ಮಾಡ್ತಿದ್ದೀರಾ? ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ತಗೊಳ್ಳಿ ಹಪ್ಳ ಈಗಲೇ. ನೋಡಿ ಇಲ್ಲಿ ಅನ್ನ ರಸಮ್ ಎಲ್ಲ ಮಾಡಿ ಕಳಿಸಿದ್ದಾರೆ. ನಾನು ನೋಡಿ ದೊಡ್ಡ ತಟ್ಟೆಯಲ್ಲಿ ತಿಂತಾ ಇದ್ದೀನಿ, ತುಂಬ ದೊಡ್ಡ ತಟ್ಟೆಯಲ್ಲಿ ತಿಂತಾ ಇದ್ದೀನಿ.
ಮುನ್ನದು ಆಲ್ಮೋಸ್ಟ್ ಆಯ್ತು ಊಟ. ಮುನ್ನು ಚೆನ್ನಾಗಿದೆಯಾ ಟೇಸ್ಟು? ಸೂಪರ್ ಆಗಿದೆ. ಹೌದಾ? ಏನು? ತುಂಬಾ ದೊಡ್ಡ ತರಕಾರಿ. ಈಗಷ್ಟೇ ಊಟ ಮಾಡಿದ್ವಿ ನೋಡಿ. ಚೂರಿ ಏನೋ ಸಾಹಸ ಮಾಡ್ತಾನೆ ಮತ್ತೆ ಇವಾಗ ವಾಕಿಂಗ್ ಮಾಡಕ್ ಹೋಗ್ತಿದೀವಿ. ಸ್ವಲ್ಪನೂ ರೆಸ್ಟೇ ಇಲ್ಲ ಹೇಳ್ಬೇಕಂದ್ರೆ. ಇಲ್ಲಿ ಬಂದರೆ ರಿಹರ್ಸಲ್ಲು, ಅಲ್ಲೋದ್ರೆ ಶೂಟಿಂಗು, ಅದಾದಮೇಲೆ ಊಟಕ್ಕೆ 5 ನಿಮಿಷ ಟೈಮ್ ಕೊಡ್ತಿದ್ದೀವಿ ಅಷ್ಟೇ. ಚೂರಿ ಪ್ರ್ಯಾಂಕ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಬಾ ಬಾ. ಅದು ಏನು ಗೊತ್ತಾ, ಕಷಾಯ ಹೇಳೋದು ಮಾಡೋಕ್ಕೆ ಹಾಂ ಇದರಲ್ಲಿ ಇರಲ್ಲ, ಇರೋ ಥರ ಹಿಂಗೆ ಹೋಗಿ ಚೆಲ್ಬಿಡೋದು. ಹ್ಞೂ ಸರಿ ಬಾ. ಅಕ್ಕ ಏನಕ್ಕ ನೀವೇ ಮಾಡ್ತೀರಾ? ಸರಿ ತಗೊಂಡು ಬನ್ನಿ, ಈಗ ಬರ್ತಾರೆ ಎಂಟ್ರಿ ಬರ್ತಾರಲ್ಲ. ಏನು ಗೊತ್ತಾ, ಕರೆಕ್ಟು ಕೂತ್ಕೊಳ್ಳೋದು ಬೇಡ, ಇದೇ ಪ್ಲೇಸಲ್ಲಿ ಮಾಡಿ. ನಾನು ಇಲ್ಲಿಗೆ ಹಿಂಗೆ ಆಟ ಆಡ್ತಾ ಇರ್ತೀನಿ, ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇರ್ತೇನೆ. ಅವ್ರು ಅಲ್ಲಿ ಬಂದಾಗ ನೀವು ಈ ಕಡೆ. ಹ್ಞೂ ಕಾಣಿಸ್ತಾ ಇದೆ. ಅಕ್ಕ ಕಷಾಯ ರೆಡಿನಾ? ಹೌದು ಬರ್ತಾರೆ. ಎಲ್ಲರೂ ಕಷಾಯ ಕುಡಿತೀರಾ? ನೀವು ಮಾತ್ರ ಅದೇ ಸ್ಪೆಷಲ್. ನಂಗೆ ಇದು ಯಾಕೆ ಮುನ್ನ ಹೆವಿ ಹ್ಯಾಂಗ್ ಆಗ್ತಿದೆ ಮುನ್ನು? ಹೌದಾ? ಇರೋ ಹಾಗೆ. ಗುವನ್ ಲ್ಯಾಂಗ್ವೇಜ್ ಯಾವುದು? ಆಗಾಯ್ತಕ್ಕ, ಬೇಗ ಕುಡ್ದು ಹೋಗೋಣ. ಬೇಗ ಬರ್ರಿ, ಅವ್ರು ಆಲ್ರೆಡಿ ಈಚೆ ಕಾಯ್ತಾ ಇದ್ದಾರೆ. ನಾನಿದು ಕ್ಲಾಶ್ ಆಫ್ ಕ್ಲೇನು. ಸಾಂಪ್ರದಾಯಿನಿ ಸುಪ್ಪಿನಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಪ್ರ್ಯಾಂಕ್. ಏನಕ್ಕ ಸಕ್ಕತ್ತಕ್ಕ ಆಕ್ಟಿಂಗು. ತಗೋಪ್ಪ ಅಂತ ಹೇಳಿ ಅದಕ್ಕೆ ನನಗೆ ಅಲ್ಲ ಮಾಲೋಕನ ಇವಾಗ ಬಿದ್ದೋದ್ರು ಓಡ್ತಿದ್ರಲ್ಲಿ. ನಾನು ಸಕ್ಕತ್ತಾಗಿತ್ತು. ಸುಮ್ನೆ ಆಡೋ ತರ ಹ್ಯಾಂಗ್ ಹೊಡಿತಿದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹೇಳಿ, ನೋಡ್ಬಿಡ್ತಾರೆ ಅಂತ ಹ್ಯಾಂಗ್ ಹೊಡಿತಾ ಇದೆ. ಇವ್ ಅಕ್ಕ ಸಕ್ಕತ್ತಾಗಿ ಎಸ್ಬಿಟ್ರು, ಹೋಗ್ಬಿಟ್ಟು ಎಸ್ದೇ ಬಿಟ್ರು. ಕಾಮಿಡಿ ಸಕ್ಕತ್ತಾಗಿತ್ತು. ಬನ್ನಿ ವಾಕಿಂಗ್ ಹೋಗೋಣ. ಸಾಕು ಈ ಪ್ರ್ಯಾಂಕ್ಗೆ ಐಡಿಯಾ ಕೊಟ್ಟಿದ್ದೆ ಯಾರು ಗೊತ್ತಾ? ಇವನೇ. ಅವನು ಸುಮ್ನೆ ಮಾಡಕ್ ಹೋದ, ನಾವು ರಿಯಲ್ ಆಗಿ ಮಾಡೋಣ ಅಂತ ಅನ್ಕೊಂಡ್ವಿ. ಅದಕ್ಕೆ ಅವನ್ ಮಾಡ್ಲಿಲ್ಲ, ಈಗ ಅಕ್ಕ ಮಾಡಿಸಿದ್ದು. ಭಯ ಇದ್ದು ಹೋಗೇ ಇಲ್ಲ ಅವ್ರಿಗೆ. ಅಲ್ಲ, ನಾವ್ ಅಕ್ಕನ ಮೇಲೆ ದುಗ್ತಾ ಇದ್ದೀರಲ್ಲ. ಸ್ಲೋ ಮೋಷನ್ಗೆ ಆಗ್ಬೇಕು. ಅಲ್ಲ, ಬಿಸಿ ಅಷ್ಟೊಂದು ಬಿದ್ಬಿಡ್ತಲ್ಲ. ಇದುವರೆಗೂ ನನ್ನ ಮೈಂಡಲ್ಲಿ ಒಂದು ಕ್ವಶನ್ ಇದೆ, ಅದಕ್ಕೆ ಇವತ್ತಿನವರೆಗೂ ನಂಗೆ ಆನ್ಸರೇ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಇವ್ರ ಹತ್ರ ಕೇಳ್ತೀನಿ. ನಮ್ಮ ಟೀಮ್ ಇದೆ ಅಲ್ವಾ ಇವಾಗ, ಸೊ ಅವ್ರ ಜೊತೆ ಕೇಳ್ತೀನಿ, ನೋಡೋಣ ಅವ್ರ ಕೈಯಿಂದ ಅದು ನಂಗೆ ಆನ್ಸರ್ ಸಿಗುತ್ತಾ ಅಂತ. ಏನು ಗೊತ್ತಾ, ಒಂದು ಕ್ವಶನು ಎಷ್ಟೋ ಟೈಮಿಂದ ನಂಗೆ ಡೌಟಲ್ಲಿದೆ, ಆನ್ಸರೇ ಸಿಕ್ಕಿಲ್ಲ. ಅದಕ್ಕೆ ಕೋಳಿ ಫಸ್ಟಾ ಮೊಟ್ಟೆ ಫಸ್ಟಾ ಹೇಳಿ. ಗೊತ್ತಾ, ಕೋಳಿ ಮೊಟ್ಟೆ ಇದ್ರೇನೆ ಕೋಳಿ. ಹೌದಾ? ಮತ್ತೆ ಮೊಟ್ಟೆ ಯಾರು ನೀವಿಟ್ರಾ? ಮೊಟ್ಟೆ ಕೋಳಿ ಇಕ್ಕಿದ್ದು. ಕೋಳಿ ಎಲ್ಲಿದೆ ಮತ್ತೆ? ಹೌದು, ಕೋಳಿ ಯಾರು? ಕೋಳಿ ನೀನೆ. ಆನ್ಸರ್ ಗೊತ್ತಿಲ್ಲ ಇವರಿಗೆ, ಹಂಗೆ ತಪ್ಪಿಸ್ಕೊಂಡ್ರು. ನೀವೇ ಸಿಕ್ಬಿಟ್ರಿ. ಬನ್ನಿ, ಕ್ವಶನ್ ಕೇಳ್ತಾ ಇದ್ರಲ್ಲ, ಅಂತದೇನಿಲ್ಲ, ನಿಮ್ಗೆ ಏನ್ ಆನ್ಸರ್ ಸಿಗುತ್ತೆ? ನಿಮ್ಮ ಪ್ರಕಾರ ಆನ್ಸರ್ ಯಾವ್ದು? ಕೋಳಿ ಫಸ್ಟಾ ಮೊಟ್ಟೆ ಫಸ್ಟಾ? ಮೊಟ್ಟೆನಾ? ಯಾರು ನೀವಿಟ್ರಾ?
ಮತ್ತೆ ಹೆಂಗ್ ಬಂತು? ಹೇಳಿಸ್ಕೊಳ್ಳಿ. ಎರಡು ಫಸ್ಟ್ ನೀವು ನಿಮ್ ಪ್ರಕಾರ ಇದಕ್ಕೆ ನನ್ಗಿನ್ನೂ ಉತ್ತರ ಸಿಕ್ಕಿಲ್ಲ. ಅದಕ್ಕೆ ನಂಗೆ ಸಿಕ್ಕಿಲ್ಲ ಅಂತ ನಾನು ನಿಮ್ಮ ಹತ್ರ ಕೇಳಿದ್ರೆ ನೀವು ಸಿಕ್ಕಿಲ್ಲ ಅಂದ್ರೆ ಮೇ ಬಿ ಫಸ್ಟ್ ಕೋಳಿ ಅನ್ಸುತ್ತೆ ಅನ್ಕೊಂತೀನಿ. ಕೋಳಿ ಫಸ್ಟಾ ಮೊಟ್ಟೆ ಫಸ್ಟ್ ಅಕ್ಕ? ನಾನು ಆನ್ಸರ್ ಹೇಳ್ತೀನಿ, ನಂಗೆ ಗೊತ್ತು. ಅದಕ್ಕಿಂತ ಮುಂಚೆ ನೀನೊಂದು ಮಾಡ್ಬೇಕು. ಏನ್ ಮಾಡ್ಬೇಕು? ಮೊಟ್ಟೆ ಇಡ್ಬೇಕು. ಅಲ್ಲಿ ಕಪ್ಪೆ ಇದೆಯಲ್ಲ ಅದನ್ನ ಇಟ್ಕೊಂಡು ನಾನು ಆನ್ಸರ್ ಹೇಳ್ತೀನಿ. ಏ ಅಕ್ಕ ನಂಗೆ ಅಷ್ಟು ಮೀಟ್ರ್ ಇವಾಗ ಅದು ಕೇಳು, ಕಪ್ಪೆ ನಿಮ್ಮಮ್ಮ ಹೆಂಗ್ ಬಂದಿದ್ದು ಅಂತ ಕೇಳು, ಅದ್ ಹೇಳ್ತದೆ. ನಿಮ್ಮಮ್ಮ ಹೆಂಗ್ ಬಂದಿದ್ದು? ಅದು ಬೈದೈತೆ. ಮೊಟ್ಟೆ ಮೊದಲು. ಹೌದಾ? ಹೆಂಗಂದ್ರೆ ಎರಡು ಪ್ರಾಣಿ ಬೇರೆ ಜಾತಿದಾಗಿರುತ್ತೆ. ಕೋಳಿ ತರ ಇದ್ದಿದ್ದು ಒಂದು ಪ್ರಾಣಿ ಬೇರೆ ಇತ್ತು, ಆ ಪ್ರಾಣಿಯಿಂದ ಮೊಟ್ಟೆ ಬಂತು. ನನಗೆ ಇವಾಗ ಇನ್ನೊಂದು ಕ್ವಶನ್ ಹುಡ್ಕೋತು. ಮಂಗ ಬಂದಿದ್ದು ಅದೊಂದು ಪ್ರಾಣಿಯಿಂದ ಕ್ರಾಸ್ ಬ್ರೀಡ್ಗಳು. ಮಂಗ ಮತ್ತೆ ಚಿಂಪಾಂಜಿ ಆ ಪ್ರಾಣಿ. ಮಂಗ ಮತ್ತೆ ಚಿಂಪಾಂಜಿ ಕ್ರಾಸ್ ಬ್ರೀಡ್ ಮನುಷ್ಯ. ಚಿಂಪಾಂಜಿ ಹೆಂಗ್ ಬಂತು? ಇವರಿಂದ ಹಂಗಂದ್ರೆ ಎಲ್ಲ ಆಗಿದೆ ಇವನಿಂದ. ಅದು ಮೊಟ್ಟೆನೆ ಬಂತು ಅಂತ ಅಂದ್ರು, ಅಂದ್ರೆ ಬೇರೆ ಬೇರೆ ಪಕ್ಷಿಗಳು ಸೇರಿ ಅದು ಕೋಳಿಯಾಗಿ ಮೊಟ್ಟೆ ಬಂದಿದ್ದು ಫಸ್ಟ್ ಅಂತ ಇವ್ರು ಹೇಳಿದ್ರು. ಕೋಳಿ ವಿಷಯದಲ್ಲಿ ಮೊಟ್ಟೆ ಮೊದಲು ಬಂದಿರೋದು, ಮತ್ತು ಆ ಎರಡು ಪ್ರಾಣಿಗಳು ಹೆಂಗ್ ಬಂದವ ಅನ್ನೋದು ಆಮೇಲೆ ನೋಡೋಣ. ಆಮೇಲೆ ನೋಡೋಣ ಮೊಟ್ಟೆ ತೆಗೆದು. ಅಯ್ಯಯ್ಯೋ ಇನ್ಸ್ಪೆಕ್ಟರ್ ಸರ್ ನಿಮ್ಮನೆ ಬಿಟ್ಬಿಟ್ವಲ್ಲ, ಹೇಳಿ. ಮೊಟ್ಟೆನೇ ಬಂದಿರೋದು. ಎಲ್ಲಿಂದ ಬಂದ್ಬಿಡ್ತು? ಯಾರೋ ಸೈಂಟಿಸ್ಟ್ ಒಂದು ಕ್ರಿಯೇಟಿವಿಟಿ ಮಾಡಿ ಅದ್ರ ಮುಖಾಂತರ ಮೊಟ್ಟೆ ರೆಡಿ ಮಾಡಿದ್ದಾರೆ. ಆ ಮೊಟ್ಟೆಯಿಂದ ಚಿಗುರ್ಕೊಂಡು ಅದಂತರ ಕೋಳಿ ಆಯ್ತು. ಕೋಳಿ ಆಮೇಲೆ ಕ್ರಾಸ್ ಆಗಿ ಅದಂತರ ಹಂಗೆ ಬೆಳೀತಾ ಕೋಳಿ ಸ್ವಲ್ಪ ಕ್ರಾಸ್ ಉತ್ತರ ಸಿಕ್ತು, ಅದಕ್ಕೆ ನಾಳೆ ಕಾಡಂದಿ ಹೊಡಿತಾ ಇದೀವಿ. ಕಾಡಂದಿ ಹೊಡಿತೀವಿ. ಕೋಳಿಗೂ ಮುಂಚೆನೆ ಮನುಷ್ಯ ಹುಟ್ಟಿದ್ನ ಕೋಳಿಗೂ ಮುಂಚೆನೆ ಮನುಷ್ಯ ಹುಟ್ಟಿದ್ನ. ಏಯಪ್ಪ ಈ ವಿಷಯ ಎಲ್ಲೆಲ್ಗೂ ಹೋಗ್ತಾ ಇದೆ. ಏನು ಮೇಲೆಯಿಂದ ಮೊಟ್ಟೆ ಬಿದ್ದೋಯ್ತು, ಕೇಳಿಲ್ಲಿ. ಅವಾಗ ಮೊಟ್ಟೆ ಹೊಡೆದೋಯ್ತು, ಆಮ್ಲೆಟ್ ಆಯ್ತು. ಬಿತ್ತು ಉರುಳಿಕೊಂಡು ಹೋಗಿ ಒಂದು ಬಂಡೆ ಕಲ್ಲಿಗೆ ಸಿಕ್ಕಿ ಅಲ್ಲಿ ಹೊಡೆದೋಗಿ ಕೋಳಿ ಉಟ್ಕೊಂಡು. ಇಲ್ಲ ಮಗ, ಎಲ್ಲ ಬಂದಿರೋದು ಹೆಂಗ್ ಗೊತ್ತಾ, ಒಂದು ಸಮುದ್ರದಲ್ಲಿ ಬಂದಿರೋದೆಲ್ಲ ಒಂದು ವಸ್ತು. ಹೌದು, ಜೀವರಾಶಿ ಹುಟ್ಟಿದೆ ಸಮುದ್ರದಲ್ಲಿ, ನೀರಲ್ಲಿ. ಇದ್ರ ಬಗ್ಗೆ ನಾವು ಏನಾದ್ರು ಹುಡ್ಕೊಂಡು ಹೋಗ್ತಾ ಇದ್ರೆ ಹೋಗ್ತಾನೆ ಇರುತ್ತೆ. ನೀವೇ ನೋಡ್ತಿರ್ಬೋದು. ಕೋಳಿ ಮೊದಲ ಮೊಟ್ಟೆ ಮೊದಲ? ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದು ಮೊದಲು ಅಂತ. ಸೊ ಇವಾಗ ನಾವು ವಾಕಿಂಗ್ ಮಾಡಿಕೊಂಡು ಇಲ್ಲಿಂದ ಹೋಗಿ ಸೀದಾ ಮಲ್ಕೊಂಡು 5:15 ಶೂಟಿಂಗ್ ಇದೆ. 5:15 ಶೂಟಿಂಗ್ ಬೆಳಗ್ಗೆ ಎದ್ದು ಹೋಗ್ಬೇಕು. ಇದೇ ಥರ ವ್ಲಾಗ್ನ ವಾಚ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟು ತುಂಬ ಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ನಾಳೆ ಮತ್ತೆ ಸಿಗೋಣ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ